सानाथ्यन्नो विददधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलति दुहितुर्देवता मौलिरत्नं चिन्तारत्नं जगति भजतां तत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तर्णका इव स्वस्त्यस्तु सतां हरिः ओम् ಇಬ್ಬರ ತಾಕತ್ತು ಕೂಡ ಅತ್ಯಂತ ಹೆಚ್ಚಿನದ್ದು. ಧನುಸ್ಸಿನ ಬಾಣಗಳ ನಡುವಿನ ಅಂತರವೇ ತಿಳಿಯದಷ್ಟು ವೇಗವಾಗಿ ಪರಸ್ಪರ ಹೊಡೆದಾಡುವ ಶೌರ್ಯ ವೀರ್ಯದಿಂದ ಕೂಡಿದಂತಹ ರಾವಣಿ ಮತ್ತು ರಾಮಾನುಜನ ಹೋರಾಟದ ವಿವರಣೆಯನ್ನ ನಾವು ನೋಡ್ತಾ ಇದ್ವಿ. ಹೇಗಿತ್ತು ಅಂತನ್ನೋದಕ್ಕೆ ಅವರು ಕೊನೆಗೆ ಒಂದು ಉದಾಹರಣೆ ಕೊಟ್ಟದ್ದು, ಕೆಂಪಗಿನ ಧೂಳಿನಿಂದ ಮುಚ್ಚಿಕೊಂಡ ಬೆಟ್ಟಗಳೆರಡು ಪರಸ್ಪರ ಘಟ್ಟಿಸಿಕೊಂಡಾಗ ಹೇಗೆ ಕಾಣಿಸುತ್ತಿತ್ತೋ ಹಾಗೆ ಬಾಣಗಳ ಹೊಡೆದಾಟದಿಂದ ಚಿಮ್ಮಿದ ಮೈಯ ನೆತ್ತರಿನಿಂದ ಓಕುಳಿಯಾಡಿದಂತೆ ಒದ್ದೆಯಾಗಿದ್ದ ಶರೀರದ ಸ್ವರೂಪದಲ್ಲಿ ಶಸ್ತ್ರಗಳನ್ನ ಹಿಡಿದ ಇಂದ್ರಜಿತ್ ಮತ್ತು ಲಕ್ಷ್ಮಣ ಕಾಣಿಸಿಕೊಂಡ. ಆ ರೀತಿ ಅವರಿಬ್ರು ಕೂಡ ಹೋರಾಡಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಈಗ ನಾವು ನೋಡ್ಬೇಕಾದ್ದು 51ನೇ ಶ್ಲೋಕ. ಮೇಘ ಅವರು ಹೇಳಿ. ಅಸ್ಮಿನ್ ಹತೆ ಹತಂ ಸರ್ವಂ ಅಸ್ಮಿನ್ ಹತೆ ಹಂತಂ ಸರ್ವಂ ಅಸ್ಮಿನ್ ಹತೆ ಹಂತಂ ಸರ್ವಂ ಹತಂ ಸರ್ವಂ ಹತಂ ಸರ್ವಂ ರಾವಣಸ್ಯಾತುಲಂ ಬಲಂ ರಾವಣಸ್ಯಾತುಲಂ ಬಲಂ ರಾವಣಸ್ಯಾತುಲಂ ಬಲಂ ತ್ವರಧ್ವಂ ಹರಯೋ ಯೋದ್ಧುಂ ತ್ವರಧ್ವಂ ಹರಯೋ ಯೋದ್ಧುಂ ತ್ವರಧ್ವಂ ಹರಯೋ ಯೋದ್ಧುಂ ಇತ್ಯುವಾಚ ವಿಭೀಷಣ. ಇತ್ಯುವಾಚ ವಿಭೀಷಣ ಇತ್ಯುವಾಚ ವಿಭೀಷಣ. ತಕ್ಷಣವೇ ವಿಭೀಷಣ ಅವರ ನಡುವಿನ ಹೋರಾಟದ ಕುರಿತಾದ ಅಂಕಿ ಅಂಶಗಳನ್ನ ಗಮನಿಸಿ, ಇವನನ್ನ ಎಷ್ಟು ಬೇಗ ಮುಗಿಸ್ತೀರೋ ಅಷ್ಟು ನಿಮಗೆ ಕ್ಷೇಮ. ಅಸ್ಮಿನ್ ಹತೆ, ಇವನ್ ಸತ್ರೆ ಹೆಚ್ಚಿನ ರಾವಣನ ಬಲ ನಷ್ಟವಾಯಿತು ಅಂತ ಲೆಕ್ಕ. ಅತುಲಂ ಬಲಂ, ಇವನನ್ನ ನಂಬ್ಕೊಂಡೆ ಅವನು ಇಲ್ಲಿ ತನಕನೂ ಕೂಡ ನಾನು ಯುದ್ಧವನ್ನ ಗೆದ್ದು ಬಿಡ್ತೇನೆ ಅಂತ ಭಾವಿಸಿ ನಿಂತದ್ದು. ಇವನು ಸತ್ರೆ ಹೆಚ್ಚಿನದ್ದೆಲ್ಲವೂ ಕೂಡ ಇವನ ಜೊತೆಗೆ ಸಾಯತ್ತೆ. ಇವನಿಗೆ ತಂತ್ರದ ಬಲ, ನಾನು ಎಲ್ಲ ಶತ್ರುಗಳನ್ನು ಕೂಡ ಹಿಗ್ಗಾಮುಗ್ಗ ಬೇಕಾದಂತೆ ಆಡಿಸಬಲ್ಲೆ, ಅವರನ್ನ ಹೊಡೆದಾಡಬಲ್ಲೆ ಅಂತ ಅವನು ಯೋಚನೆ ಮಾಡಿದ್ದ. ಆದ್ರೆ ಈಗ ತ್ವರಧ್ವಂ, ಕಪಿಗಳೇ ನೀವು ವೇಗವಾಗಿ ನಿಮ್ಮ ಯುದ್ಧವನ್ನ ಇನ್ನು ಹೆಚ್ಚಿನ ಪ್ರಮಾಣಕ್ಕೆ, ಹೆಚ್ಚಿನ ಮಟ್ಟಕ್ಕೆ ಎಳೆದೊಯ್ಯಿರಿ ಅಂತ ವಿಭೀಷಣ ಅವರನ್ನೆಲ್ಲ ಪುಸಲಾಯಿಸಿದ. ಅಸ್ಮಿನ್ ಅಂದ್ರೆ ಇಂದ್ರಜಿತ್ತನ್ನು ಅಂತ ಅರ್ಥ. ಅಸ್ಮಿನ್ ಹತೆ, ಇಂದ್ರಜಿತ್ತು ಸಾಯುವ ಸ್ಥಿತಿ ಬಂತು ಅಂತಾದ್ರೆ ಸರ್ವಂ ಹತಂ, ಎಲ್ಲವೂ ಸತ್ತ ಹಾಗೆ. ಯಾಕೆಂದ್ರೆ ಏಷಃ ಅಥವಾ ಇವನು ರಾವಣಸ್ಯ ಅತುಲಂ ಬಲಂ, ಇವನೇ ರಾವಣನಿಗೆ ಅತ್ಯಂತ ದೊಡ್ಡ ಬಲಗೈ. ತ್ವರಧ್ವಂ, ನೀವೆಲ್ಲ ಸುತ್ತ ರಾಕ್ಷಸರ ಮೇಲೆ ನಿಮ್ಮ ನಿಮ್ಮ ಪರಾಕ್ರಮವನ್ನ ತೋರಿ. ಯೋದ್ಧುಂ ಹರಯಃ ತ್ವರಧ್ವಂ, ತಡ ಮಾಡಬೇಡಿ. ಇತಿ ಉವಾಚ ವಿಭೀಷಣ. ಅಸ್ಮಿನ್ ಸಪ್ತಮಿ ಏಕ, ಹತೆ ಸಪ್ತಮಿ ಏಕ, ಹತಂ
ದ್ವಿತೀಯ ಏಕ, ಸರ್ವಂ ದ್ವಿತೀಯ ಏಕ. ಅದು ಸರ್ವಂ ಅನ್ನೋದು ನಪುಂಸಕಲಿಂಗದಲ್ಲಿ ರೂಪ, ಯಾಕಂದ್ರೆ ಬಲಂ ಅನ್ನೋದಕ್ಕೆ ವಿಶೇಷಣ. ರಾವಣಸ್ಯ ಷಷ್ಠಿ ಏಕ, ಅತುಲಂ ದ್ವಿತೀಯ ಏಕ, ಅಬಲಂ ದ್ವಿತೀಯ ಏಕ ನಪುಂಸಕಲಿಂಗದಲ್ಲಿ ಕೂಡ. ತ್ವರಧ್ವಂ ಲೋಟ್ ಮಧ್ಯಮ ಏಕ, ಹರಯಃ ಪುಲ್ಲಿಂಗ ಪ್ರಥಮ ಬಹು, ಯೋದ್ಧುಂ ತುಮುನ್ ಪ್ರತ್ಯಯಾಂತಮವ್ಯಯಂ ಇತಿ ಅವ್ಯಯ. ಉವಾಚ ಲಿಟ್ ಪ್ರಥಮ ಏಕ, ವಿಭೀಷಣಃ ಅಕಾರಾಂತ ಪುಲ್ಲಿಂಗ ಪ್ರಥಮ ಏಕ. ಯಾರಿದ್ದಾರೆ? ಸ್ಮಿತಾ ಅವ್ರು ಹೇಳಿ. ವಿಭೀಷಣಸ್ಯ ವಚನಾತ್, ವಿಭೀಷಣಸ್ಯ ವಚನಾತ್ ಕಪಯೋ ಜಾಂಬವನ್ಮುಖಾಃ, ಕಪಯೋ ಜಾಂಬವನ್ಮುಖಾಃ ದಂತೈರ್ನಖೈಶ್ಚ ವೃಕ್ಷೈಶ್ಚ, ದಂತೈರ್ನಖೈಶ್ಚ ವೃಕ್ಷೈಶ್ಚ ರಾಕ್ಷಸಾನ್ ಕ್ಷಯಮಾನಯನ್, ರಾಕ್ಷಸಾನ್ ಕ್ಷಯಮಾನಯನ್. ವಿಭೀಷಣಸ್ಯ ವಚನಾತ್, ವಿಭೀಷಣನ ಮಾತನ್ನ ಕೇಳಿಸಿಕೊಂಡ ಜಾಂಬವನ್ಮುಖಾಃ ಕಪಯಃ, ಜಾಂಬವಂತನೇ ಮೊದಲಾದ ಪ್ರಮುಖರುಳ್ಳಂತಹ ಕಪಿಗಳ ಗುಂಪು ಹಲ್ಲುಗಳಿಂದ, ಉಗುರುಗಳಿಂದ, ಮರಗಳಿಂದ ರಾಕ್ಷಸರನ್ನು ಕ್ಷಯಂ ಆನಯನ್ ಕೊಲ್ಲತೊಡಗಿದವು, ನಾಶ ಮಾಡತೊಡಗಿದರು. ರಾಕ್ಷಸರ ಗುಂಪನ್ನು ವಧಿಸತೊಡಗಿದವು. ವಿಭೀಷಣಸ್ಯ ಷಷ್ಠಿ ಏಕ, ಅಕಾರಾಂತ ಪುಲ್ಲಿಂಗ. ವಿಭೀಷಣಸ್ಯ ವಿಭೀಷಣಯೋಃ ವಿಭೀಷಣಾನಾಂ ವಚನಾತ್ ಪಂಚಮಿ ಏಕ, ವಚನಂ ವಚನೆ ವಚನಾನಿ ನಪುಂಸಕಲಿಂಗ ಪಂಚಮಿ ಏಕ. ಕಪಯಃ ಕಪಿಃ ಕಪಿ ಕಪಯಃ ಪುಲ್ಲಿಂಗ ಪ್ರಥಮ ಬಹು. ಜಾಂಬವನ್ಮುಖಾಃ, ಜಾಂಬವಾನ್ ಏವ ಮುಖಂ ಯಸ್ಯ ಸಹ ಯೇಷಾಂತೆ ಜಾಂಬವನ್ಮುಖಾಃ ಪುಲ್ಲಿಂಗ ಪ್ರಥಮ ಬಹು. ದಂತೈಃ ನಖೈಃ ವೃಕ್ಷೈಃ, ಅಕಾರಾಂತ ಪುಲ್ಲಿಂಗ ತೃತೀಯ ಬಹು. ಮುಖೈಃ ಚ ನಖೈಃ ಚ ಷ್ಟುತ್ವ ಸಂಧಿ. ರಾಕ್ಷಸಾನ್ ಪುಲ್ಲಿಂಗ ಪ್ರಥಮ ಬಹು. ಕ್ಷಯಂ ದ್ವಿತೀಯ ಏಕ, ಆನಯನ್ ನಯ ನೀನ್ಯ ಪ್ರಾಪಣೆ ಲಂಗ್ ಪ್ರಥಮ ಬಹು. ದೀಪ ಅವರು ಹೇಳಿ. ವಿಭೀಷಣಸ್ಯಾನುಚರಾ, ವಿಭೀಷಣಸ್ಯಾನುಚರಾ ವಿಭೀಷಣ ಉತ ಸ್ವಯಂ, ವಿಭೀಷಣ ಉತ ಸ್ವಯಂ ಭೀಷಣಂ ವಿದಧುರ್ಯುದ್ಧಂ, ಭೀಷಣಂ ವಿದದುದ್ಯುದ್ಧಂ ಭೀಷಣಂ ಯುದ್ಧಯುದ್ಧಂ ಭೀಷಣೈರಿಂದ್ರಜಿದ್ಭಟೈಃ, ಭೀಷಣೈರಿಂದ್ರಜಿತ್ಭಟೈಃ ವಿಭೀಷಣಸ್ಯ ಅನುಚರಾಃ ಮತ್ತು ಸ್ವಯಂ ವಿಭೀಷಣಃ ಅಪಿ ಭೀಷಣಂ ಯುದ್ಧಂ ವಿದಧುಃ, ಭೀಷಣವಾದ ಯುದ್ಧವನ್ನ ಮಾಡಿದ್ರು. ವಿಭೀಷಣನ ಸಹಚರರು ಮತ್ತು ಸ್ವತಃ ವಿಭೀಷಣ ಇಂದ್ರಜಿತ್ ಭಟೈಃ, ಭೀಷಣೈಃ ಇಂದ್ರಜಿತ್ ಭಟೈಃ, ಅತ್ಯಂತ ಭಯಾನಕವಾದ ಪ್ರಕೃತಿಯಿಂದ ಕೂಡಿದಂತಹ ಯುದ್ಧದಲ್ಲಿ ಕರುಣೆಯೇ ಕಾಣದಂತಹ ಮಂದಿ ಜೋರಾಗಿ ತಮ್ಮ ಯುದ್ಧದ ಬಲವನ್ನ ತೋರುವುದಕ್ಕಾಗಿ ಮುಂದೆ ಬಂದಾಗ ವಿಭೀಷಣನ ಸಹಚರರು ಕೂಡ ಆ ಇಂದ್ರಜಿತ್ನ ಭಟರ ಜೊತೆಗೆ ಹೋರಾಡಿದರು. ವಿಭೀಷಣಸ್ಯ ಅನುಚರಾಹ, ವಿಭೀಷಣನ ಅನುಚರರು. ಉತ ಅಷ್ಟೇ ಅಲ್ಲ, ಸ್ವಯಂ ವಿಭೀಷಣಃ, ಸ್ವಯಂ ವಿಭೀಷಣನೂ ಕೂಡ ಇಂದ್ರಜಿತ್ ಭಟೈಃ ಭೀಷಣೈಃ ಇಂದ್ರಜಿತ್ ಭಟೈಃ, ಅತ್ಯಂತ ಭೀಕರವಾದ ಯುದ್ಧದಲ್ಲಿ ತೊಡಗುವಂತಹ ಇಂದ್ರಜಿತ್ನ ಭಟರ ಜೊತೆಗೆ ಭೀಷಣಂ ಭಯಾನಕವಾದ ಯುದ್ಧವನ್ನು ವಿದಧುಹು ಮಾಡಿದರು. ವಿಭೀಷಣಸ್ಯ ಷಷ್ಠಿ ಏಕ, ವಿಭೀಷಣಸ್ಯ ವಿಭೀಷಣಯೋಃ ವಿಭೀಷಣಾನಾಂ ಅನುಚರಾಹ ಅನುಸೃತ್ಯ ಚರಂತಿ. ಅನುಚರಾಹ ಅಂದ್ರೆ ಅವರನ್ನು ಅನುಸರಿಸಿ ಓಡಾಡ್ತಾರೆ. ಅವನೇನ್ ಹೇಳ್ತಾನೋ ಅವರು ಕಣ್ಸನ್ನೆಯಲ್ಲಿ ಹೀಗಂದ್ರೆ ಆ ಕಡೆ ಹೋಗ್ಬೇಕು, ಎಡಗಡೆಗಂದ್ರೆ ಎಡಗಡೆಗೆ ಹೋಗ್ಬೇಕು, ಅಥವಾ ಕೈ ಸನ್ನೆಯಿಂದ ಏನ್ ಮಾಡ್ತಾರೋ ಅದನ್ನ ಅವರು ಅನುಸರಿಸಿಯೇ ಮಾಡ್ತಾರೆ. ಅವರ ಚಿತ್ತಕ್ಕೆ ವಿರುದ್ಧವಾಗಿ ಎಂದು ನಡೆದುಕೊಳ್ಳದಂತಹ ಅನುಚರಾಹ ಪುಲ್ಲಿಂಗ ಪ್ರಥಮ ಬಹು. ರಾಮಾಹ ಇದ್ದ ಹಾಗೆ ಅನುಚರಾಹ. ವಿಭೀಷಣಃ ಪುಲ್ಲಿಂಗ ಪ್ರಥಮ ಏಕ, ಉತ ಅವ್ಯಯ, ಸ್ವಯಂ ಅದು ಅವ್ಯಯ. ಭೀಷಣಂ ಯುದ್ಧಕ್ಕೆ ವಿಶೇಷಣ,
ಯುದ್ಧಂ ಯುದ್ಧೇ ಯುದ್ಧಾನಿ ನಪುಂಸಕಲಿಂಗ ದ್ವಿತೀಯ ಏಕ ವಿದಧುಹು ಧಾನ್ಯ ಧಾರಣೆ ಲಿಟ್ ಪ್ರಥಮ ಬಹು ವಿ ಉಪಸರ್ಗ ಯುದ್ಧಂ ದ್ವಿತೀಯ ಏಕ ಭೀಷಣೈಹಿ ಅಕಾರಾಂತ ಪುಲ್ಲಿಂಗ ತೃತೀಯ ವಿಭಕ್ತಿ ಬಹುವಚನ ರಾಮೈಹಿ ಇದ್ದಾಗೆ ವಿಭೀಷಣೈಹಿ ಇಂದ್ರಜಿತಃ ಭಟಾಹ ಇಂದ್ರಜಿತ್ ಭಟಾಹ ತೈಹಿ ಇಂದ್ರಜಿತ್ ಭಟೈಹಿ ತೃತೀಯ ವಿಭಕ್ತಿ ಬಹುವಚನ. ಗೋಮತಿ ಅವರು ಹೇಳ್ತೀರಾ? ರಕ್ಷಸಾಂ ವಿಕ್ರಮಂ ವೀಕ್ಷ್ಯ ಸುಧಾ ಅವ್ರು ಹೇಳಿ. रक्षसां विक्रमं वीक्ष्य रक्षसां विक्रमं वीक्ष्य ಭೀಮಃ ಪ್ರಾಭಂಜನಿಃ ಪ್ರಭು भीमः प्राभञ्जनिः प्रभु भीमः प्राभञ्जनिः प्रभु ಸಾಲೇನ ತಾನ್ ಜಘಾನೋಗ್ರಾನ್ सालेन तान् जघानोग्रान् सालेन तान् जघानोग्रान् ಸೌಮಿತ್ರೇ ಬೃಹಯನ್ ಬಲಂ सौमित्रे बृहयन् बलं सौमित्रे बृहयन् बलम् ಭೀಮಃ ಪ್ರಾಭಂಜನಿಃ ಪ್ರಭು. ಭೀಮಃ ಅಂದ್ರೆ ಭಯಾನಕವಾದ, ಪ್ರಾಭಂಜನಿ ಅಂತಂದ್ರೆ ಪ್ರಭಂಜನನ ಮಗನಾದಂತಹ ಹನುಮಂತ, ಪ್ರಭು ಸಮರ್ಥನಾದವನು. ರಕ್ಷಸಾಂ ವಿಕ್ರಮಂ ವೀಕ್ಷ್ಯ ರಾಕ್ಷಸರ ತೀವ್ರವಾದ ಯುದ್ಧದ ತಾಕತ್ತನ್ನು ಕಂಡು, ಸಾಲೇನ ಸಾಲ ಮರದ, ಸಾಲ ಅಂತ ಒಂದು ಎತ್ತರದ ಮರ, ಆ ಮರದ ಜಿಡ್ಡೆಯಿಂದ ಉಗ್ರಾನ್ ತಾನ್ ಉಗ್ರರಾದಂತಹ ರಾಕ್ಷಸರನ್ನು ಜಘಾನ ಕೊಂದನು. ಸೌಮಿತ್ರೇಹೆ ಬಲಂ ಬೃಹಯನ್ ಅವನ್ ಕೊಂದದ್ದು ಯಾಕೆ ಅಂದ್ರೆ, ಸೌಮಿತ್ರಿಗೆ ಈ ರಾಕ್ಷಸರೆಲ್ಲ ಅರಚಿಕೊಂಡು ಬೀಳ್ತಾ ಇದ್ದಾರೆ ಎಂದಾಗ ಅವನಿಗೆ ಯುದ್ಧದಲ್ಲಿ ಇನ್ನಷ್ಟು ಹೆಚ್ಚಿನ ಹುಮ್ಮಸ್ಸು ಬರುತ್ತೆ. ಅದಕ್ಕೋಸ್ಕರ ಸೌಮಿತ್ರೇಹೆ ಲಕ್ಷ್ಮಣನ ಬಲಂ ಅಂದ್ರೆ ಆತ್ಮಬಲವನ್ನು ಬೃಂಹಯನ್ ಅಂದ್ರೆ ವರ್ಧಯನ್ ಹೆಚ್ಚಿಸುತ್ತಾ, ಅವನ ಆತ್ಮಬಲವನ್ನು ಹೆಚ್ಚಿಸುತ್ತಾ, ಉಗ್ರಾನ್ ರಾಕ್ಷಸಾನ್ ತಾನ್ ಸಾಲೇನ ಜಘಾನ ಮರದ ಬೊಡ್ಡೆಯನ್ನು ಹಿಡಿದು ಬಡಿದು ಕೊಂದ. ರಕ್ಷಸಾಂ ರಾಕ್ಷಸರ ಷಷ್ಠಿ ವಿಭಕ್ತಿ ಬಹುವಚನ. ವಿಕ್ರಮಂ ತಾಕತ್ತನ್ನು ದ್ವಿತೀಯ ವಿಭಕ್ತಿ ಏಕವಚನ. ವಿಕ್ರಮಃ ಅಂತ ದ್ವಿತೀಯ ವಿಭಕ್ತಿ ವಿಕ್ರಮಂ. ವೀಕ್ಷ್ಯ ಲ್ಯಪ್ರತ್ಯಯಾಂತ ವ್ಯಯಂ. ಭೀಮಃ ಪುಲ್ಲಿಂಗ ಪ್ರಥಮ ಏಕ. ಪ್ರಾಭಂಜನಿಃ ಪ್ರಭಂಜನಸ್ಯ ಅಪತ್ಯಂ ಪುಮಾನ್ ಪ್ರಾಭಂಜನಿಃ. ದಶರಥಸ್ಯ ಅಪತ್ಯಂ ಪುಮಾನ್ ದಾಶರಥಿಃ ಇದ್ದ ಹಾಗೆ. ಇಕಾರಾಂತ ಪುಲ್ಲಿಂಗ ಪ್ರಥಮ ಏಕ. ಪ್ರಭು ಪುಲ್ಲಿಂಗ ಪ್ರಥಮ ಏಕ ಉಕಾರಾಂತವಾದ ಶಬ್ದ ಶಂಭು ಶಬ್ದದ ಹಾಗೆ. ಸಾಲೇನ ತೃತೀಯ ಏಕ. ತಾನ್ ದ್ವಿತೀಯ ಬಹು. ಜಘಾನ ಹನಹಿಂಸಾಗತ್ಯೋ ಲಿಟ್ ಪ್ರಥಮ ಏಕ. ಉಗ್ರಾನ್ ಅಕಾರಾಂತ ಪುಲ್ಲಿಂಗ ದ್ವಿತೀಯ ಬಹು. ಸೌಮಿತ್ರೇಹೆ ಷಷ್ಠಿ ಏಕ. ಬೃಂಹಯನ್ ಶತ್ರು ಪ್ರತ್ಯಯಾಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಬಲಂ ಬಲವನ್ನು ನಪುಂಸಕಲಿಂಗ ದ್ವಿತೀಯ ಏಕ. ಕಾರ್ತಿಕ್ ಅವ್ರು ಹೇಳಿ. ಚತುರ್ಭಿಶ್ಚತುರೋ ವಾಹಾನ್. ಮಂಜುಳವರು ಹೇಳಿ. ಚತುರ್ಭಿಶ್ಚತುರೋ ವಾಹಾನ್. चतुरो वाहान चतुर्भिश्चतुरो वाहान. कराळान् काळवर्चसः. कराळान् काळवर्चसः. कराळान् काळवर्चसः. शरैर्विव्याध सौमित्रिः. शरैर्विव्याध सौमित्रिः. शरैर्विव्याध सौमित्रिः. सूतं चान्येन वैरिणः. सूतं चान्येन वैरिणः. सूतं चान्येन वैरिणः. ಸೌಮಿತ್ರಿಯು ಚತುರ್ಭಿಶರೈಃ ಅತ್ಯಂತ ತೀಕ್ಷ್ಣವಾದ 4 ಬಾಣಗಳಿಂದ, ಕರಾಳಾನ್ ಕಾಳವರ್ಚಸಃ ಅತ್ಯಂತ ಭಯಾನಕವಾಗಿದ್ದಂತಹ ಕಪ್ಪು ಬಣ್ಣದ, ಅಂದ್ರೆ ಕಪ್ಪಿನಿಂದಲೇ ಒಂದು ವಿಚಿತ್ರವಾದ ವರ್ಚಸ್ಸನ್ನು ಬೆಳೆಸಿಕೊಂಡಿರುವಂತಹ
ಕರಾಳಾನ್ ವಾಹಾನ್, ಅವನ ಎದುರುಗಡೆ ಶತ್ರುವನ್ನ ಕರ್ಕೊಂಡು ಹೋಗ್ತಾ ಇದ್ದಂತಹ ಆನೆಗಳನ್ನು ಅಥವಾ ಆ ವಾಹನ ಅಂತಂದ್ರೆ ಕುದುರೆಗಳನ್ನು ಶರೈಹಿ ವಿವ್ಯಾಥ, ಬಾಣಗಳಿಂದ ಹೊಡೆದು ಕೊಂದ. ಅನ್ಯೇನ, ಇನ್ನೊಂದು ಬಾಣದಿಂದ ವೈರಿಣಃ ಸೂತಂ ವಿವ್ಯಾಥ, ಶತ್ರುವಿನ ಸೂತನಾದಂತಹ ಅಂದ್ರೆ ಸಾರಥಿಯಾದಂಥವನನ್ನು ಕೂಡ ಹೊಡೆದು ಕೊಂದ. ಎತ್ತರವಾದ ಕರಾಳಾನ್, ಅತ್ಯಂತ ಕ್ರೂರವಾದ ಎತ್ತರವಾದ 4 ಅಂದ್ರೆ ಅದು ರಾಕ್ಷಸ ಸ್ವಭಾವದ್ದೇ ಕುದುರೆಗಳನ್ನು, ಅತ್ಯಂತ ವಿಕಾರವಾದಂತಹ ಕುದುರೆಗಳನ್ನು ಬಾಣಗಳಿಂದ ಹೊಡೆದು ಕೊಂದ. ಅಷ್ಟೇ ಅಲ್ಲ, ಅವನ ಸೂತನನ್ನು ಬಡಿದು ಕೊಂದ. ಚತುರಃ ವಾಹಾನ್, 4 ವಾಹಕಗಳನ್ನು, ಕುದುರೆಗಳನ್ನು. ಕೀದೃಶಾನ್, ಕಾಳವರ್ಚಸಃ ಕರಾಳಾನ್, ಕಪ್ಪಾದ ಶರೀರದಿಂದ ಕೂಡಿರುವ ಕ್ರೂರ ಸ್ವಭಾವದ ವಾಹಾನ್ ಕುದುರೆಗಳನ್ನು ಚತುರ್ಭಿಹಿ 4 ಶರೈಹಿ ಬಾಣಗಳಿಂದ ವಿವ್ಯಾಧ ಕೊಂದನು. ಅಷ್ಟೇ ಅಲ್ಲ, ಅನ್ಯೇನ ಇನ್ನೊಂದು ಬಾಣದಿಂದ ವೈರಿಣಃ ಶತ್ರುವಾದ ಇಂದ್ರಜಿತ್ನ ಸೂತಂ ಸೂತನನ್ನು ಕೂಡ ವಿವ್ಯಾಧ ಸೌಮಿತ್ರಿಯು ಕೊಂದನು. ಚತುರ್ಭಿಹಿ ಅಂದ್ರೆ ಚತುರ್ಭಿಹಿ ಚತುರ್ಷು ಚತುರ್ಣಾಂ ಚತುರ್ಷು ಅಂತ ರೂಪ ಆಗುತ್ತೆ. ಅದರಲ್ಲಿ ಚತುರ್ಭಿಹಿ ತೃತೀಯ ಬಹು, ಅದು ನಿತ್ಯ ಬಹುವಚನ ಅಂತವಾದ ಶಬ್ದ. ಚತುರಃ 4 ದ್ವಿತೀಯ ವಿಭಕ್ತಿ ಬಹುವಚನ. ವಾಹಾನ್ ಕರಾಳಾನ್ ಕಾಳವರ್ಚಸಃ ಎಲ್ಲವೂ ದ್ವಿತೀಯ ವಿಭಕ್ತಿ ಬಹುವಚನ. ಶರೈಹಿ ತೃತೀಯ ಬಹು. ವಿವ್ಯಾಧ ವ್ಯಧತಾಡನೆ ಅನ್ನುವ ಧಾತುವಿನದ್ದು. ಲಿಟ್ ಪ್ರಥಮ ಏಕ. ಸೌಮಿತ್ರಿ ಇಕಾರ ಅಂತ ಪುಲ್ಲಿಂಗ ಪ್ರಥಮ ಏಕ. ಸುಮಿತ್ರಾಯಾಹ ಅಪತ್ಯಂ ಪುಮಾನ್ ಸೌಮಿತ್ರಿ ಇನ್ ಪ್ರತ್ಯಯಾಂತವಾದ ಶಬ್ದ. ಸೂತಂ ಅಕಾರಾಂತ ಪುಲ್ಲಿಂಗ ಪ್ರಥಮ ಏಕ. ಚ ಅವ್ಯಯ ಅನ್ಯೇನ ತೃತೀಯ ಏಕ. ವೈರಿಣಃ ಷಷ್ಠಿ ಏಕ. ಸ್ವಾತಿ ಅವರು ಹೇಳಿ. ವವರ್ಷಾಥೋದ್ಬಣಾನ್ ಬಾಣಾನ್. ಒಂದ್ ನಿಮಿಷ ಆಚಾರ್ಯ, ಶ್ಲೋಕ ನೋಡ್ಕೊಂಡು ಹೇಳ್ತೀನಿ. ವವರ್ಷಾಥೋದ್ಬಣಾನ್ ಬಾಣಾನ್. ಉದ್ಬಣಾನ್ ಬಾಣಾನ್. ವವರ್ಷಾತ್ ಉದ್ಬಣಾನ್ ಬಾಣಾನ್. ಪದಾತಿ ರಾವಣಾತ್ಮಜಃ. ಪದಾತಿ ರಾವಣಾತ್ಮಜಃ. ಶರೈರಶ ನಿಕಲ್ಪೈಸ್ತಂ. ಶರೈರ್ ಅಶನಿಕಲ್ಪೈಸ್ತಂ. ಲಕ್ಷ್ಮಣ ಶ್ರಮಮಾನಯತ್. ರಾವಣಾತ್ಮಜಃ ರಾವಣನ ಮಗನಾದಂತಹ ಇಂದ್ರಜಿತ್. ಪದಾತಿಹಿ ಪದಾತಿ ಅಂದ್ರೆ ನೆಲದಲ್ಲಿ ಕಾಲಿಟ್ಟು ಅಂತ ಅರ್ಥ. ಕಾಲ್ನಡಿಗೆಯಲ್ಲಿ ನೆಲದಲ್ಲಿ ಭೂಮಿಯಲ್ಲಿ ನಿಂತವನಾಗಿ, ಅಂದ್ರೆ ಅವನ ಬಾಣ ಯಾರು ರಥವನ್ನೇ ಪುಡಿಗಟ್ಟಿ ಬಿಟ್ಟ. ಸೂತನನ್ನ ಕೆಳಗೆ ಬೀಳಿಸಿದ, ಕುದುರೆಗಳನ್ನು ಬೀಳಿಸಿದ. ಇನ್ನು ರಥದಲ್ಲಿ ನಿಂತೇನ್ ಮಾಡುದು, ಕೆಳಕ್ಕೆ ಇಳಿದ. ರಾವಣಾತ್ಮಜಃ ಪದಾತಿಹಿ ನೆಲದಲ್ಲಿ ಕಾಲನ್ನಿಟ್ಟವನಾಗಿ. ಉದ್ಬಣಾನ್ ಬಾಣಾನ್. ಅಥ ಅಂದ್ರೆ ಆ ನಂತರ ಅಂತ ಅರ್ಥ. ಅಥ ಅದು ಮಧ್ಯದಲ್ಲಿ. ವವರ್ಷಾಥೋದ್ಬಣಾನ್. ವವರ್ಷ ಅಥ ಉದ್ಬಣಾನ್. ವವರ್ಷ ಅಥ ವವರ್ಷಾಥ. ವವರ್ಷಾಥ ಉದ್ಬಣಾನ್ ವವರ್ಷಾಥೋದ್ಬಣಾನ್. ಅದು ಕೂಡುವುದು ಕಳೆಯುವುದಿದ್ದ ಹಾಗೆ ಸಂಧಿ ಎನ್ನುವುದು. ಆಯಾ ಶಬ್ದಗಳನ್ನು ಜೋಡಿಸುವಾಗ ಅದರದ್ದೇ ಆದ ಒಂದು ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ. ವವರ್ಷ ಅಥ ವವರ್ಷಾಥ ಅದು ಸವರ್ಣ ದೀರ್ಘ. ಅಥ ಉದ್ಬಣಾನ್ ಅಥೋದ್ಬಣಾನ್ ಗುಣಸಂಧಿ. ಅಂದ್ರೆ ಇದನ್ನೆಲ್ಲ ನಾವು ಸರಿಯಾಗಿ ತಿಳ್ಕೊಳ್ಳೋದ್ರಿಂದ ಏನಾದ್ರೂ ಶಬ್ದ ತಪ್ಪಾಗಿದ್ರೆ ನಮ್ಗೆ ಶ್ಲೋಕದಲ್ಲಿ ದೋಷಗಳನ್ನ ಕೂಡ್ಲೆ ಕಂಡು ಹಿಡಿಲಿಕ್ಕಾಗತ್ತೆ.
ಈಗ ವವರ್ಷಾಥಾತ್ ಬಣಾನ್ ಅಂತ ಅಕಸ್ಮಾತ್ ಇದ್ರೆ ನಿಮ್ಗೆ ಕೂಡ್ಲೆ ಗೊತ್ತಾಗುತ್ತೆ, ಇಲ್ಲ ಇಲ್ಲೇನೋ ತಪ್ಪಿದೆ. ಯಾಕೆಂದ್ರೆ ವವರ್ಷಾಥಾತ್ ಬಣಾನ್ ಅಂತ ಬರ್ದಿದ್ರೆ ಅದ್ಬಣಾನ್ ಅಂತ ಯಾವ ಶಬ್ದವೂ ಇಲ್ಲ, ಉದ್ಬಣಾನ್ ಅಂತಾನೆ ಶಬ್ದ ಇರೋದು. ಆದ್ರೂ ಕೆಲವೊಂದ್ಸರ್ತಿ ಬೇರೆ ಶಬ್ದ ಯಾವ್ದೋ ಹೊಂದತ್ತೆ ಅಂತ ಇಟ್ಕೊಳ್ಳಿ. ಆದ್ರೆ ಅದು ಆ ಶ್ಲೋಕಕ್ಕೆ ಹೊಂದತ್ತ ನೋಡ್ಬೇಕು. ಶ್ಲೋಕಕ್ಕೂ ಕೆಲವೊಮ್ಮೆ ಹೊಂದ್ಬೋದು, ಆದ್ರೆ ಆ ವ್ಯಕ್ತಿಗೆ ಆ ಲಕ್ಷಣ ಕೂಡುತ್ತಾ ಅಂತ ನೋಡ್ಬೇಕು. ಹೀಗೆ ಇದೊಂದು ಓದುವ ಕ್ರಮದಲ್ಲಿ ನಮಗೆ ಮುಂದೆ ಯಾವುದೇ ದೋಷಗಳಿಲ್ಲದಂತೆ ವಾಕ್ಯವನ್ನ ಶುದ್ಧೀಕರಿಸುವ ಒಂದು ತಾಕತ್ತನ್ನ ಈ ವ್ಯುತ್ಪತ್ತಿ ಅನ್ನೋದು ನಮಗೆ ಕೊಡುತ್ತೆ. ಶಬ್ದದ ಸ್ವಾರಸ್ಯ ಹೆಚ್ಚು ನಮಗೆ ಅರ್ಥ ಆಗ್ಲಿಕ್ಕೆ ಅನುಕೂಲ ಆಗತ್ತೆ. ವವರ್ಷ ಅಥ ಉದ್ಬಣಾನ್ ಬಾಣಾನ್. ಉದ್ಬಣ ಅಂದ್ರೆ ಗಾಯಗೊಳಿಸುವ ತೀವ್ರವಾದ ಅತ್ಯಂತ ಕಠೋರವಾದಂತಹ ಬಾಣಗಳನ್ನು ರಾವಣಾತ್ಮಜನಾದಂತಹ ಇಂದ್ರಜಿತ್ ಎಸೆದನು. ವವರ್ಷ ಶರೈಹಿ ಅಶನಿಕಲ್ಪೈಹಿತಂ. ಅಶನಿ ಅಂದ್ರೆ ವಿದ್ಯುತ್ ಅಥವಾ ಮಿಂಚು. ಮಿಂಚಿನ ಸಮಕ್ಕಿರುವಂತಹ ಬಾಣಗಳಿಂದ ಆ ಎಲ್ಲ ಬಾಣದ ಮಳೆಯನ್ನು ಲಕ್ಷ್ಮಣ ಶಮಮಾನಯತ್. ಅವುಗಳನ್ನೆಲ್ಲ ಶ್ರಮ ಅಂತಂದ್ರೆ ಅವುಗಳು ಡಲ್ ಆಗುವಂತೆ ಮಾಡಿದ. ಅವುಗಳಲ್ಲಿರುವ ತಾಕತ್ತೆಲ್ಲ ಚದುರಿ ಹೋಯಿತು. ಯಾವುದೇ ರೀತಿಯಿಂದ ಅದಕ್ಕೆ ತನಕ ಬಂದು ತಾಕತ್ತನ್ನ ಪ್ರಯೋಗಿಸುವಷ್ಟು ಬಲ ಉಳದೇ ಇರ್ಲಿಲ್ಲ. ಎಲ್ಲ ಬಿದ್ದು ಅಥವಾ ಅಲ್ಲೇ ಶಕ್ತಿಹೀನವಾಗಿ ಬಿದ್ದು ಹೋದವು. ವವರ್ಷ ಲಿಟ್ ವೃಷಸೇಚನೆ ಅಂತ ಧಾತು. ಲಿಟ್ ಪ್ರಥಮ ಏಕ, ಅಥ ಅವ್ಯಯ. ಉದ್ಬಣಾನ್ ದ್ವಿತೀಯ ಬಹು. ಉದ್ಬಣಃ ಉದ್ಬಣೌ ಉದ್ಬಣಾಃ ಉದ್ಬಣಾನ್. ಬಾಣಾನ್ ಬಾಣಃ ಬಾಣೋ ಬಾಣಾಃ ಬಾಣಾನ್ ದ್ವಿತೀಯ ಬಹು. ಪದಾತಿ ಅಂತ ಬಂತಲ್ಲ, ಹೇಗೆ ಅಂದ್ರೆ ಪದಾತಿಹಿ ಅಂತ ವಿಸರ್ಗ, ಮುಂದೆ ರ ಇದ್ದದ್ರಿಂದ ವಿಸರ್ಗಕ್ಕೆ ದೀರ್ಘ ಬಂದು ಪದಾತಿ ಅಂತ ಆಗಿದೆ. ಏನು ಸ್ವರ ಇರುತ್ತೋ ಅದರ ದೀರ್ಘ ಬರುತ್ತೆ. ಪುನಃ ರಮತೆ ಪುನಾರಮತೆ ಆಗುತ್ತೆ. ರಘುಹು ರೌತಿ ರಘೂರೌತಿ ಅಂತ ಆಗುತ್ತೆ. ಹಾಗೆ ಪದಾತಿಹಿ ರಾವಣಾತ್ಮಜ ಪದಾತೀ ರಾವಣಾತ್ಮಜ ಅಂತ ಆಗಿದೆ. ಬಿಡಿಸಿದಾಗ ಪದಾತಿಹಿ ಅಂತಾನೆ ಆಗುತ್ತೆ. ಪದಾತಿಹಿ ಪುಲ್ಲಿಂಗ ಪ್ರಥಮ ಏಕ. ರಾವಣಾತ್ಮಜ ರಾವಣಸ್ಯ ಆತ್ಮಜಃ ಆತ್ಮನಾ ಜಾಯತೆ ಇತಿ ಆತ್ಮಜಃ ಪುಲ್ಲಿಂಗ ಪ್ರಥಮ ಏಕ. ಶರೈಹಿ ತೃತೀಯ ಬಹು. ಅಶನಿಕಲ್ಪೈಹಿ ತೃತೀಯ ಬಹು. ಸ್ತಂ ಶನೈಹಿತಂ ಶನೈಸ್ತಂ ಸಕಾರಾದೇಶ ವಿಸರ್ಗ ಸಂಧಿ. ತಂ ದ್ವಿತೀಯ ಏಕ. ಸಹತೌತೆ ತಂ. ಲಕ್ಷ್ಮಣಃ ಪುಲ್ಲಿಂಗ ಪ್ರಥಮ ಏಕ. ಶಮಂ ದ್ವಿತೀಯ ಏಕ. ಆನಯತ್ ನಯ ನೀನ್ಯು ಪ್ರಾಪಣೆ ಎನ್ನುವ ಧಾತುವಿನ ಲಂಗ್ ಪ್ರಥಮ ಏಕ. ಚೈತನ್ಯ ಅವ್ರು ಹೇಳಿ. ಮಂಡೋದರಿ ಸುತಶ್ಚಂಡೋ. ಹೇಳಿ. ಮಂಡೋದರಿ ಸುತಶ್ಚಂಡೋ. ಓ ಸಾರಿ. ಮಂಡೋದರಿ ಸುತಶ್ಚಂಡೋ. ಮಂಡೋದರಿ ಸುತಶ್ಚಂಡೋ. ವಿರತಃ ಪುರಮಾವಿಶತ್. ವಿರತಃ ಪುರಮಾವಿಶತ್. ವಿರತಃ ಪುರಮಾವಿಶತ್. ರಥಮಾರುಹ್ಯ ಸನ್ನದ್ಧ. ರಥಮಾರುಹ್ಯ ಸನ್ನದ್ಧ. ರಥಮಾರುಹ್ಯ ಸನ್ನದ್ಧ. ಪುನರಾಗಾದ್ರಣಾಜಿರಂ. ಪುನರಾಗಾದ್ರಣಾಜಿರಂ. ಪುನರಾಗಾದ್ರಣಾಜಿನಂ. ರಣಾಜಿರಂ. ರಣಾಜಿರಂ. ಮಂಡೋದರಿ ಸುತನಾದ ಚಂಡನಾದಂತಹ ಒಬ್ಬ ವಿಚಿತ್ರ ಕ್ರೂರನಾದಂತಹ ವ್ಯಕ್ತಿ ವಿರಥ ರಥ ಇಲ್ಲದಂತೆ ಊರಿಗೆ ಮರಳಿ ಬಂದ. ಚಂಡ ಅಂದ್ರೆ ಕ್ರೂರಿ ಅಂತ ಅರ್ಥ. ಮಂಡೋದರಿ ಸುತನಾದಂತಹ, ಮಂಡೋದರಿ ಸುತ ಅಂತ ಶಬ್ದ ಹಾಕಿದ್ದೆ ಯಾಕೆಂದ್ರೆ ಅವನಿಗೊಂದು ಭಾರಿ, ನಾನು ಎಲ್ಲೂ ಕೂಡ ಯಾರಿಂದಲೂ ಕೂಡ ಸೋಲಲಾರೆ ಅಂತ ಇದ್ದವನು ವಿರತಃ ಪುರಮಾವಿಶತ್. ಇಂದ್ರಜಿತ್ ಯಾವುದೇ ರೀತಿಯಾದ ಗೆಲುವನ್ನ ಸಂಪಾದಿಸದೆ ಬರಿಗಾಲಲ್ಲಿ ಲಂಕೆಯನ್ನು ಪ್ರವೇಶಿಸಿದ. ಆಮೇಲೆ ಮನೆಗೆ ಬಂದು ಅಥವಾ ತನ್ನ ರಣದ ಸಿದ್ಧತೆಯ ಶಿಬಿರಕ್ಕೆ ಬಂದು ಮತ್ತೊಂದು ರಥವನ್ನ ಹೊತ್ತು ರಥಂ ಆರುಹ್ಯ ಸನ್ನದ್ಧ ಪುನರಾಗಾದ್ರಣಾಜಿರಂ. ಸ್ವಲ್ಪ ಹೊತ್ತು ಆ ಮಾನಸಿಕವಾಗಿ ಧೈರ್ಯವನ್ನ ತಂದುಕೊಂಡು ಪುನಃ ಮತ್ತೆ ರಣಾಜಿರಂ. ಅಜಿರ ಅಂದ್ರೆ ಯುದ್ಧ ಅಂತ ಅರ್ಥ. ರಣಾಜಿರ ಅಂತಂದ್ರೆ ಘೋರವಾದ ಯುದ್ಧ, ಅಂಗಣ ಅಂತ ಅರ್ಥ. ಅಜಿರ ಅಂದ್ರೆ ಅಂಗಣ ಅಂತಾನೂ ಅರ್ಥ ಇದೆ. ರಣಸ್ಯ ಯುದ್ಧದ ರಂಗವನ್ನು ಮತ್ತೆ ಮರಳಿ
ಸೇರಿಕೊಂಡ ಅನ್ನುವ ಅವನ ಸೋಲಿನ ಒಂದು ಮುಖವನ್ನ ಮತ್ತೆ ಪರಿಚಯಿಸಿ, ಆದ್ರೆ ಬೆನ್ನು ಹಾಕಿ ಹೋಗ್ಲಿಲ್ಲ, ರಥವನ್ನು ಹೊತ್ತುಕೊಂಡು ಮತ್ತೆ ವಾಪಸ್ ಬಂದ. ಮಂಡೋದರಿಯಾಹ ಸುತಃ, ಮಂಡೋದರಿ ಸುತಃ ಪುಲ್ಲಿಂಗ ಪ್ರಥಮ ಏಕ, ಚಂಡಃ ಅಂದ್ರೆ ಕ್ರೂರಃ ಅಂತ ಅರ್ಥ, ಪುಲ್ಲಿಂಗ ಪ್ರಥಮ ಏಕ, ವಿರತಃ ವಿಗತಃ ರಥಃ ಯಸ್ಯ ಸಹ ವಿಗತ ರಥಃ ವಿರಥಃ ಪುಲ್ಲಿಂಗ ಪ್ರಥಮ ಏಕ, ಪುರಂ ದ್ವಿತೀಯ ಏಕ, ಆವಿಶತ್ ವಿಷ ಪ್ರವೇಶನೆ ಲಟ್ ಪ್ರಥಮ ಏಕ, ಲಂಗ್ ಪ್ರಥಮ ಏಕ, ರಥಂ ದ್ವಿತೀಯ ಏಕ ಪುಲ್ಲಿಂಗ, ಆರುಹ್ಯ ಲೆಪ್ರತ್ಯಾಂತ ಮವ್ಯಂ, ಸನ್ನದ್ಧಃ ಅಕಾರಾಂತ ಪುಲ್ಲಿಂಗ ಪ್ರಥಮ ಏಕ, ಪುನಃ ಪುಲ್ಲಿಂಗ ಪುನಃ ಅವ್ಯಯ, ಆಗಾತ್ ಆಂಗ್ ಉಪಸರ್ಗ, ಗಮಲಗತೌ ಲುಂಗ್ ಪ್ರಥಮ ಏಕ, ರಣಸ್ಯ ಅಜಿರಂ ರಣಾಜಿರಂ ದ್ವಿತೀಯ ಏಕ, ಪುಲ್ಲಿಂಗ ಪ್ರಥಮ ದ್ವಿತೀಯ ಪುಲ್ಲಿಂಗ ದ್ವಿತೀಯ ಏಕ. ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು.